ಎಲ್ರಿಗೂ ನಮಸ್ಕಾರ. ರಕ್ಕಸಪುರದೋಳ್ ಇಸ್ ಮೈ ಸೆಕೆಂಡ್ ಕನ್ನಡ ಫಿಲ್ಮ್. ರವಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ತುಂಬ ತುಂಬ ಖುಷಿ ಆಗ್ತಿದೆ ಬಿಕಾಸ್ ಒಂದು ಸರಳ ಪ್ರೇಮ ಕತೆ ಶೂಟಿಂಗ್ ಟೈಮಲ್ಲಿ ಐ ವಾಸ್ ಜಸ್ಟ್ ಮ್ಯಾನಿಫೆಸ್ಟಿಂಗ್ ನೆಕ್ಸ್ಟ್ ಫಿಲ್ಮ್ ರಾಜ್ ಬಿ ಶೆಟ್ಟಿ ಸರ್ ಜೊತೆ ಆಪರ್ಚುನಿಟಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಮ್ಯಾನಿಫೆಸ್ಟ್ ಮಾಡಿದೆ ಆ್ಯಂಡ್ ಇಟ್ ಜಸ್ಟ್ ಹ್ಯಾಪನ್. ಥ್ಯಾಂಕ್ ಯು ಸೋ ಮಚ್ ರವಿ ಸರ್, ಆ್ಯಂಡ್ ರವಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ವಿಲಿಯಮ್ ಸರ್, ಲೈಕ್ ವಿಕ್ರಾಂತ್ ರೋಣ ನೋಡಿದೆ ಆ ಟೈಮಲ್ಲಿ ಐ ವಾಸ್ ಜಸ್ಟ್ ಥಿಂಕಿಂಗ್ ಯಾರಿದು ಸಿನಿಮಾಟೋಗ್ರಫಿ ಇಷ್ಟು ಚೆನ್ನಾಗಿದೆ ಅಲ್ಲ ಅಂತ. ಆಮೇಲೆ ಒಂದು ಸರಳ ಪ್ರೇಮ ಕಥೆ ಟೈಮಲ್ಲಿ ಸುನಿ ಸರ್ ನಿಮ್ಮ ಬಗ್ಗೆ ಹೇಳಿದರು. ಆವಾಗ ಐ ವಾಸ್ ಜಸ್ಟ್ ಮ್ಯಾನಿಫೆಸ್ಟಿಂಗ್ ವಿಲಿಯಮ್ ಸರ್ ಜೊತೆ ಒಂದು ಮೂವಿ ಮಾಡಬೇಕು ಅಂತ. ಅಗೇನ್ ಇಟ್ ಹ್ಯಾಪನ್. ವಂಡರ್ಫುಲ್ ವರ್ಕ್ ಆ್ಯಂಡ್ ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅರ್ಚನಾ, ಯೂಶ್ವಲಿ ನನ್ನ ಫಸ್ಟ್ ಫಿಲ್ಮಲ್ಲೇನೋ I had another actress along with me, and even in this film. But we became really good friends. So, ಎಲ್ಲರೂ ಹೇಳ್ತಾರಲ್ಲ ಹೀರೋಯಿನ್ಸ್ ಕಾನ್ ಬಿ ಫ್ರೆಂಡ್ಸ್ ಅಲ್ಲ, ಬಟ್ ಐ ಥಿಂಕ್ ವಿಲ್ ಬ್ರೇಕ್ ದಟ್ ಅಲ್ಲ. ಸೊ ಯಾ, ಇಟ್ಸ್ ಅ ವೆರಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಇಟ್ಸ್ ಅ ವೆರಿ ವೆರಿ ಸಿಂಪಲ್ ಕ್ಯಾರೆಕ್ಟರ್. ಒಂದು ಸರಳ ಪ್ರೇಮ ಕತೆ, ಅದರಲ್ಲಿ ಒಂದು ಬಬ್ಲಿ ವೆರಿ ವೆರಿ ಲೌಡ್ ಕ್ಯಾರೆಕ್ಟರ್ ಇತ್ತು, ಬಟ್ ಇದರಲ್ಲಿ ತುಂಬ ಸಾಫ್ಟ್ ಆ್ಯಂಡ್ ಸಟಲ್ ರೋಲ್. ಐ ಹೋಪ್ you'll like this character. Feb 6th ರಿಲೀಸ್ ಆಗ್ತೆ. ಸೊ ಪ್ಲೀಸ್ ಮೂವಿ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮೇಡಮ್, ಒಂದೇ ಒಂದು ಪ್ರಶ್ನೆ ಇದೆ. 2 ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿದೆ. ವಿಲಿಯಂ ಡೇವಿಡ್ ಸರ್ ಜೊತೆ ವರ್ಕ್ ಮಾಡೋದು, ರಾಜ್ ಬಿ ಶೆಟ್ಟಿ ಸರ್ ಜೊತೆ ವರ್ಕ್ ಮಾಡೋದು. ಮೂರನೇದು, ಈ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಯಾರ ಜೊತೆ ವರ್ಕ್ ಮಾಡ್ಬೇಕಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ? ಸುದೀಪ್ ಸರ್. ಆಕ್ಚುಲಿ ನಾನು ಒಂದು ಸರಳ ಪ್ರೇಮ ಕಥೆ ಟೈಮಲ್ಲಿ ಇಂಟರ್ವ್ಯೂಸ್ ಅಲ್ಲಿ ಹೇಳ್ತಾ ಇದ್ದೆ, ಬಟ್ ಐ ಥಿಂಕ್ ಐ ಕಮ್ ಅ ಲಿಟಲ್ ಬಿಟ್ ಅಲ್ವಾ. ನೋಡಿ, ಟ್ರೈಲರ್ ಲಾಂಚ್ ಬಂದಿದ್ದಾರೆ. ಇನ್ನು ಮುಂದಿನ ಹೆಜ್ಜೆ ಅವ್ರ ಸಿನಿಮಾದಲ್ಲಿ ಪಾತ್ರ ಸಿಗೋ ಹಾಗಾಗ್ಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ವಿಶಸ್ ರಕ್ಕಸಪುರದೋಳ್ ಸಿನಿಮಾಗೆ.